ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, 2024-25 ಪರೀಕ್ಷೆ 2 ತರಗತಿ 10ನೇ ತರಗತಿ ವಿಷಯ ಗಣಿತ. ವಿದ್ಯಾರ್ಥಿಗಳ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಸಂಖ್ಯೆ 17ರಿಂದ 24ರವರೆಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿದ್ಯಾರ್ಥಿಗಳ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಕಲಿಕಾಂಶವನ್ನು ಪ್ರಾರಂಭಿಸೋಣ. ಥರ್ಡ್ ಮೇನ್ ಇದೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ 8 ಪ್ರಶ್ನೆ ಇದೆ. ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 16 ಅಂಕ. ಸೊ 17ನೇ ಪ್ರಶ್ನೆ ಇದೆ, 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿದೆ. ಈ ಪ್ರಶ್ನೆಗೆ ಉತ್ತರ ನೋಡೋಣ. ಥರ್ಡ್ ಮೇನಲ್ಲಿ 17ನೇ ಪ್ರಶ್ನೆಗೆ ಉತ್ತರ 6 + √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ನಮ್ಮ ಊಹೆ. ಸೊ 6 + √2 = p/q ಅಂತ ಬರೀಬೇಕು. √2 = p/q - 6 ಆಗುತ್ತೆ. √2 = p - 6 q/q ಆಗುತ್ತೆ. ಸೊ ಇದು ಭಾಗಲಬ್ಧ ಸಂಖ್ಯೆ ಆಗುತ್ತೆ, ಇದು ಅಭಾಗಲಬ್ಧ ಸಂಖ್ಯೆ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ನಮ್ಮ ಊಹೆ ತಪ್ಪಾಗಿರೋದ್ರಿಂದ 6 + √2 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಆಗುತ್ತೆ. ಸೊ ಇದು 17ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 18ನೇ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತಿದೆ. x + 2y = 7, x + y = 5 ಇದೆ. ಇದು ಪ್ರಶ್ನೆ. ಉತ್ತರವನ್ನು ನೋಡೋಣ. ಸೊ 18ನೇ ಪ್ರಶ್ನೆ, ಸಮೀಕರಣ 1 ಮತ್ತು 2 ಬರ್ಕೊಳ್ಳಿ. ಸೊ ಕಳೆದಾಗ ಏನಾಗುತ್ತೆ, x ಕ್ಯಾನ್ಸಲ್ ಆಗುತ್ತೆ, y = 2 ಬರುತ್ತೆ. y = 2 ಅನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ x = 3 ಬರುತ್ತೆ. ಸೊ ಇದು 18ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 19ನೇ ಪ್ರಶ್ನೆ, x² + 5x + 6 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಇದೆ. ಅಥವಾ ಇದೆ x² + 5x + 4 = 0 ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ 2 ಪ್ರಶ್ನೆ ಇದೆ, ಎರಡಕ್ಕೂ ಉತ್ತರವನ್ನು ನೋಡೋಣ. ಸೊ 19ನೇ ಪ್ರಶ್ನೆ, ಅಪವರ್ತಿಸುವ ವಿಧಾನ. x² + 5x + 6 = 0 ಇದನ್ನು ಅಪವರ್ತಿಸಿದಾಗ x = -3, x = -2 ಬರುತ್ತೆ. ಅಥವಾ ಪ್ರಶ್ನೆ ಇದೆ, ಶೋಧಕವನ್ನು ಕಂಡುಹಿಡಬೇಕು. ಇದು ವಿಭಿನ್ನ ವಾಸ್ತವ ಮೂಲಗಳನ್ನು ಹೊಂದಿದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ. ವಾಸ್ತವ ಮೂಲಗಳನ್ನು ಕಂಡುಹಿಡಬೇಕು. x² + 5x + 4 = 0. ಸೊ x² + bx + c = 0 ಹಾಕೊಂಡಾಗ a b c ಬರಬೇಕು. ಶೋಧಕ b² - 4ac ಅಲ್ಲಿ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. 9 ಬರುತ್ತೆ. ಸೊ >0 ಆಗಿರೋದ್ರಿಂದ ಈ ವರ್ಗ ಸಮೀಕರಣವು 2 ವಿಭಿನ್ನ ವಾಸ್ತವ ಮೂಲಗಳನ್ನು ಹೊಂದಿದೆ ಅಂತ ಆಗುತ್ತೆ. ಇದು 19ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 20ನೇ ಪ್ರಶ್ನೆ, 1, 4, 7 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತಿದೆ. ಸೊ 20ನೇ ಪ್ರಶ್ನೆಗೆ ಉತ್ತರ ನೋಡೋಣ. 20ನೇ ಪ್ರಶ್ನೆಗೆ ಉತ್ತರ a = 1, d = 3, n = 20, s20 = (?), sn = n/2 (2a + n - 1 × d). ಸೊ ಫಾರ್ಮುಲಾ ಹಾಕಬೇಕು. ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ನಮಗೆ s20 = 590 ಆಗುತ್ತೆ. ಇದು 20ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 21ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಕೋನ B 90 ಡಿಗ್ರಿ ಮತ್ತು ಕೋನ ACB = θ ಆಗಿದೆ. sin θ ಮತ್ತು cot θಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇದು 4 ಮಾನ, ಇದು 3 ಮಾನ, ಇದು 5 ಮಾನ ಇದೆ. ಸೊ sin θ ಕೇಳಿದರೆ ಮತ್ತು cot θ ಕೇಳಿದರೆ, sin θ ಆಪೋಸಿಟ್ ಬೈ ಹೈಪೋಟೆನ್ಯೂಸ್, cot θ ಅಡ್ಜಸೆಂಟ್ ಬೈ ಆಪೋಸಿಟ್. ಸೊ sin θ = 4/5, cot θ = 3/4 ಆಗುತ್ತೆ. ಸೊ 21ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೊ sin θ = AB/AC = 4/5, cot θ = BC/AB = 3/5. ಇದು 21ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 22ನೇ ಪ್ರಶ್ನೆ, O ಕೇಂದ್ರಗಳ ವೃತ್ತದಲ್ಲಿ A 2,4 ಮತ್ತು B 2,8 ಬಿಂದುಗಳು ವ್ಯಾಸ ABಯ ಅಂತ್ಯ ಬಿಂದುಗಳಾಗಿವೆ. ಹಾಗಾದರೆ ವೃತ್ತ ಕೇಂದ್ರದ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ಮಿಡ್ ಪಾಯಿಂಟ್ ಫಾರ್ಮುಲಾ, ಮಧ್ಯಬಿಂದು ಪ್ರಮೇಯವನ್ನು ಉಪಯೋಗಿಸಿಕೊಂಡು ವೃತ್ತ ಕೇಂದ್ರದ ನಿರ್ದೇಶಾಂಕಗಳನ್ನು ಕಂಡುಹಿಡಬೇಕಾಗುತ್ತೆ. 22ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೊ 22ನೇ ಪ್ರಶ್ನೆಗೆ ಉತ್ತರ A 2,4 x1 y1, B 2,8 x2 y2. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ P of x, y = x2 + x1/2, y2 + y1/2. ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ P of x, y = 2,6 ಆಗುತ್ತೆ. ಸೊ ಇದು 22ನೇ ಪ್ರಶ್ನೆಗೆ ಉತ್ತರ ಆಗಿದೆ. 23ನೇ ಪ್ರಶ್ನೆ, ಒಂದು ಆಯತಾಕಾರದ ಜಮೀನಿನ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 147 ಮೀಟರ್ ಮತ್ತು 56 ಮೀಟರ್ ಆಗಿವೆ. ಉದ್ದ ಮತ್ತು ಅಗಲ ಈ ಎರಡೂ ಅಳತೆಗಳನ್ನು ನಿಖರವಾಗಿ ಅಳತೆ ಮಾಡಲು ಉಪಯೋಗಿಸಬಹುದಾದ ಸಲಾಕೆಯ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ. ಜಮೀನಿನ ಉದ್ದವನ್ನು ಅಳೆಯಲು ಈ ಸಲಾಕೆಯನ್ನು ಎಷ್ಟು ಬಾರಿ ಬಳಸಬೇಕು ಅಂತ ಕೇಳಿದರೆ, ಸೊ ಗರಿಷ್ಠ ಉದ್ದ ಅಂತ ಕೇಳೋದ್ರಿಂದ 147 ಮತ್ತು 56ರ ಮಾಸ ಕಂಡುಹಿಡಬೇಕು. ಬಂದಿರತಕ್ಕಂಥ ಮಾಸವನ್ನು 147ಅನ್ನು ಮಾಸದಿಂದ ಭಾಗಿಸಿದಾಗ ಎಷ್ಟು ಬಾರಿ ನಾವು ಬಳಸಬೇಕು ಅನ್ನೋದು ಗೊತ್ತಾಗುತ್ತೆ. ಇದು 23ನೇ ಪ್ರಶ್ನೆ ಆಗಿದೆ. ಇದಕ್ಕೆ ಉತ್ತರವನ್ನು ನೋಡೋಣ.
ಸೊ ಉದ್ದ 147 ಮೀಟರ್, ಅಗಲ 56 ಮೀಟರ್. ಸಲಾಕೆಯ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಬೇಕು. ಸಲಾಕೆಯ ಗರಿಷ್ಠ ಉದ್ದ ಅಂದರೆ ಮಾಸ ಆಗಿರುತ್ತೆ. ಸೊ 147 ಮತ್ತು 56ರ ಮಾಸವನ್ನು ಮಾಡಿದಾಗ ನಮಗೆ ಮಾಸ 7 ಬರುತ್ತೆ. 147 ಮತ್ತು 56ರ ಮಾಸ 7 ಮೀಟರ್ ಆಗಿದೆ. ಹಾಗಾಗಿ ಸಲಾಕೆಯ ಗರಿಷ್ಠ ಉದ್ದ 7 ಮೀಟರ್ ಆಗಿದೆ. ಇನ್ನು ಮುಂದುವರೆದು ಜಮೀನಿನ ಉದ್ದವನ್ನು ಅಳೆಯಲು ಈ ಸಲಕೆನ ಬಳಸಬಹುದಾದ ಸಂಖ್ಯೆ. ಜಮೀನಿನ ಉದ್ದವನ್ನು ಅಳಲಿಕ್ಕೆ ಈ ಸಲಕೆನ ಎಷ್ಟು ಬಾರಿ ಬಳಸಬೇಕು ಅಂತ ಕೇಳಿದ್ರೆ, ಸೊ ಜಮೀನಿನ ಉದ್ದ 147 ಮೀಟರ್ ಇದೆ. ಹಾಗಾಗಿ ಸಲಾಕೆ ಉದ್ದ 7 ಮೀಟರ್ ಇದೆ. ಹಾಗಾಗಿ 147ನ 7ರಿಂದ ಭಾಗಿಸಿದಾಗ 21 ಬಾರಿ ಬಳಸಬೇಕು. ಆವಾಗ ನಮಗೆ ಜಮೀನಿನ ಉದ್ದವನ್ನು ಕಂಪ್ಲೀಟಾಗಿ ಅಳಿಬಹುದು ವಿದ್ಯಾರ್ಥಿಗಳೇ. ಇದು 23ನೇ ಪ್ರಶ್ನೆಗೆ ಉತ್ತರ ಆಗಿದೆ. 24ನೇ ಪ್ರಶ್ನೆ. ಒಂದು ಪೆಟ್ಟಿಗೆಯಲ್ಲಿ 6 ನೀಲಿ ಮತ್ತು ಕೆಲವು ಕೆಂಪು ಗೋಲೆಗಳಿವೆ. ಪೆಟ್ಟಿಗೆಯಿಂದ ಒಂದು ನೀಲಿ ಗೋಲೆಯನ್ನು ತೆಗೆಯುವ ಸಂಭವನೀಯತೆ 8/3 ಆಗಿದೆ. ಹಾಗಾದರೆ ಪೆಟ್ಟಿಗೆಯಲ್ಲಿರುವ ಕೆಂಪು ಗೋಲೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಹಾಗೂ ಪೆಟ್ಟಿಗೆಯಿಂದ ಒಂದು ಕೆಂಪು ಗೋಲೆಯನ್ನು ತೆಗೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಈ ಪ್ರಶ್ನೆಗೆ ಉತ್ತರ ನೋಡೋಣ. 24ನೇ ಪ್ರಶ್ನೆ. ಒಂದು ಪೆಟ್ಟಿಗೆಯಲ್ಲಿರುವ ನೀಲಿ ಗೋಲೆಗಳ ಸಂಖ್ಯೆ n(a)6. ಪೆಟ್ಟಿಗೆಯಿಂದ ಒಂದು ನೀಲಿ ಗೋಲೆಯನ್ನು ತೆಗೆದಾಗ ತೆಗೆಯುವ ಸಂಭವನೀಯತೆ ಎಷ್ಟಪ್ಪ ಅಂದರೆ P(a)n(a)n(s) 3/8 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀಲಿ ಗೋಲೆಗಳು 8 ಆಗಿರೋದ್ರಿಂದ, ಸೊ ಇಲ್ಲಿ ನೀಲಿ ಗೋಲೆಗಳು 6 ಆಗಿರೋದ್ರಿಂದ ಇಲ್ಲಿ ನಾವು ಸಂಭವನೀಯತೆ 3/8 ಇದೆ. ಹಾಗಾಗಿ ಇದನ್ನ 6 ಮಾಡಬೇಕಾಗುತ್ತೆ. 6 ಮಾಡಬೇಕಂದ್ರೆ 3ಅನ್ನು 2ರಿಂದ ಗುಣಿಸಬೇಕು. ಸೊ ಬ್ಯಾಲೆನ್ಸ್ ಮಾಡಬೇಕಂದ್ರೆ 8ಅನ್ನು ಸಹ 2ರಿಂದ ಗುಣಿಸಬೇಕು. 3 6 8 16 ಆಗುತ್ತೆ. ಹಾಗಾದರೆ ಪೆಟ್ಟಿಗೆಯಿಂದ ಒಂದು ನೀಲಿ ಗೋಲೆಯನ್ನು ತೆಗೆಯುವ ಸಂಭವನೀಯತೆ 16ನೇ 6 ಆಗಿರುತ್ತೆ. ಹಾಗಾದರೆ ಒಟ್ಟು ಗೋಲಿಗಳ ಸಂಖ್ಯೆ 16 ಆದರೆ ನೀಲಿ ಗೋಲಿಗಳ ಸಂಖ್ಯೆ 6 ಆಗುತ್ತೆ. ಸೊ ಪೆಟ್ಟಿಗೆಯಲ್ಲಿರುವ ಒಟ್ಟು ಗೋಲಿಗಳ ಸಂಖ್ಯೆ n(s) 16 ಆಗುತ್ತೆ. ಮತ್ತು ಅವ್ರು ಕೇಳಿರೋದು ಏನಪ್ಪ ಅಂದರೆ ಪೆಟ್ಟಿಗೆಯಲ್ಲಿರುವ ಕೆಂಪು ಗೋಲಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಸೊ ಅದನ್ನು n(b) ಅಂತ ತೊಗೊಂಡ್ರೆ ಒಟ್ಟು ಗೋಲಿಗಳು 16, ಅದರಲ್ಲಿ ನೀಲಿ ಗೋಲಿಗಳು 6ಅನ್ನು ಕಳೆದ್ರೆ ಸೊ 10 ಬರುತ್ತೆ. ಪೆಟ್ಟಿಗೆಯಲ್ಲಿರುವ ಕೆಂಪು ಗೋಲಿಗಳ ಸಂಖ್ಯೆ 10 ಆಗುತ್ತೆ. ಪೆಟ್ಟಿಗೆಯಿಂದ ಒಂದು ಕೆಂಪು ಗೋಲಿಯನ್ನು ತೆಗೆಯುವ ಸಂಭವನೀಯತೆ ಕೇಳಿದರೆ P(b) n(b)n(s). ಸೊ ಒಟ್ಟು 10 ಕೆಂಪು ಗೋಲಿಗಳಿದ್ದಾವೆ. ಸೊ 10 ಒಟ್ಟು ಗೋಲಿಗಳು 16. ಸೊ ಭಾಗಿಸಿದಾಗ 5/8 ಆಗುತ್ತೆ. ಇದು P(b) ಆಗುತ್ತೆ. ಇದು 24ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 24ರಲ್ಲಿ ಅಥವಾ ಪ್ರಶ್ನೆ ಇದೆ, ಅದನ್ನು ನೋಡೋಣ. ಸೊ 24ರಲ್ಲಿ ಅಥವಾ ಪ್ರಶ್ನೆ ಇದು. ಒಂದು ದಾಳದ 6 ಮುಖಗಳು ಈ ಕೆಳಗಿನಂತೆ ಸಂಖ್ಯೆಗಳನ್ನು ತೋರಿಸುತ್ತವೆ. 1 2 3 4 1 5. ಈ ದಾಳವನ್ನು ಒಂದು ಬಾರಿ ಉಳಿಸಿದಾಗ ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇದಕ್ಕೆ ಉತ್ತರವನ್ನು ನೋಡೋಣ. ಸೊ ಅಥವಾ ಪ್ರಶ್ನೆಗೆ ಉತ್ತರ. ಒಟ್ಟು ಮುಖಗಳು ದಾಳದ ಮುಖಗಳು 6, 1 2 3 4 1 5. ಹಾಗಾಗಿ n(s) 6 ಆಗುತ್ತೆ. ಇಲ್ಲಿ ಪೂರ್ಣ ವರ್ಗಗಳು ಎಷ್ಟಿದೆ ಅಂದರೆ 1 ಇದೆ, 4 ಇದೆ, 1 ಇದೆ. 1 4 1 ಇವು ಪೂರ್ಣ ವರ್ಗಗಳು. ಹಾಗಾಗಿ n(a) 3 ಆಗುತ್ತೆ. ಸೊ ಒಂದು ಪೂರ್ಣ ವರ್ಗವನ್ನು ತೆಗೆಯುವ ಸಂಭವನೀಯತೆ ಕೇಳಿದರೆ P(a) n(a)n(s) that is equal to 3/6 ಆಗುತ್ತೆ. that is equal to 1/2 ಆಗುತ್ತೆ. ಸೊ ಇದು 24ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇವತ್ತಿನ ವಿಡಿಯೋದಲ್ಲಿ ನಾವು 17ರಿಂದ 24ನೇ ಪ್ರಶ್ನೆಗಳವರೆಗೆ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯೋಣ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.